ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ 2:30ವರೆಗೂ ಎಡಿಟ್ ಮಾಡಿ ಲಿಟ್ರಲಿ ಬೆಳಗ್ಗೆ ಕಣ್ ತೆಗಿಯೋಕ್ಕಾಗತ್ತಿರಲಿಲ್ಲ, ಅಷ್ಟು ನಿದ್ದಿತ್ತು. ಆ್ಯಸ್ ಯೂಶ್ವಲ್ ನಾನು ನನ್ನ ಪ್ರೇಯರ್ಸ್, ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಫರ್ಮೇಷನ್ಸಿಂದ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಐ ಹ್ಯಾಡ್ ಮೈ ಮಾರ್ನಿಂಗ್ ಡ್ರಿಂಕ್. ನೌ ಐಮ್ ಫೀಲಿಂಗ್ ಲೈಕ್ ಮೈ ಗಟ್ ಹೆಲ್ತ್ ಈಸ್ ರಿಯಲಿ ಇಂಪ್ರೂವಿಂಗ್. ನಿನ್ನೆ ನೈಟ್ ಮಲ್ಕೊಂಡಾಗ ಇಟ್ ವಾಸ್ ಆಲ್ಮೋಸ್ಟ್ 2:40 ಆಗಿತ್ತು. ಬೆಳಗ್ಗೆ ಎದ್ದಾಗ 5:30 ಆಗಿತ್ತು. ಸೊ ಲಿಟ್ರಲಿ ಬೆಡ್ಡಿಂದ ಎದ್ದೇಳೋಕ್ಕಾಗತ್ತಿರಲಿಲ್ಲ. ಇವತ್ತು ವರ್ಕೌಟ್ ಮಾಡೋದು ಬೇಡ, ಪಾರ್ಕ್ ಹೋಗೋದು ಬೇಡ ಅಂತೇಳಿ ಬೆಡ್ ಮೇಲೆ ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ ವೇಸ್ಟ್ ಮಾಡಿದೆ. ಮತ್ತು ಮಲ್ಕೋಬೇಕು ಅನ್ಸಾತಿತ್ತು. 7 o'clock ಎದ್ದು ಡೈರೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡೋಣ ಅನ್ಸಾತಿತ್ತು. ಥ್ಯಾಂಕ್ಫುಲಿ ಐ ಡಿಂಟ್ ಲಿಸನ್ ಟು ಮೈ ಮೈಂಡ್. ಇಟ್ ವಾಸ್ ಆಲ್ಮೋಸ್ಟ್ 6:20. ಸೊ ಪಾರ್ಕ್ ಹೋಗೋದು ಬೇಡ, ರೂಮ್ ಒಳಗೆ ವರ್ಕೌಟ್ ಮಾಡೋಣ ಅಂತೇಳಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಸಮ್ಟೈಮ್ಸ್ ವಿಲ್ ಬಿ ಹ್ಯಾವಿಂಗ್ ಸಮ್ ಆಫ್ ಡೇಸ್. ಸೊ ಹಂಗಂತೇಳಿ ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ ತೊಗೊಳಕ್ಕೆ ಬಿಡಬಾರ್ದು, ಇಲ್ಲಾಂದ್ರೆ ನಾವು ಭಾಳ ಲೇಜಿ ಆಗಿಬಿಡ್ತೇವೆ. ಸೊ ನನ್ನ ಹತ್ರ ರೆಸಿಸ್ಟೆನ್ಸ್ ಬ್ಯಾಂಡ್ ಇತ್ತು. ಸೊ ಅದರಿಂದ ನಾನು ನಾರ್ಮಲಾಗಿ ಸ್ಟ್ರೆಚಸ್ ಮಾಡಿಕೊಂಡೆ ಫಸ್ಟ್. ಅದಾದಮೇಲೆ ಇವತ್ತು ಆ್ಯಬ್ಸ್ ವರ್ಕೌಟ್, ಶೋಲ್ಡರ್ ವರ್ಕೌಟ್, ಆಮೇಲೆ ಬೈಸೆಪ್ಸ್ ವರ್ಕೌಟ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದೆ. ನಾವು ಫಿಟ್ನೆಸ್ ಮಾಡೋರಾಗಿದ್ದೀರಿ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಬ್ಯಾಂಡ್ ತೊಗೊರಿ, ಯಾಕಂದರೆ ಇಟ್ ಈಸ್ ವೆರಿ ಈಸಿ ಟು ಕ್ಯಾರಿ. ನೀವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು, ಎಲ್ಲಿ ಬೇಕಾದರೂ ವರ್ಕೌಟ್ ಮಾಡ್ಕೋಬೋದು. ಇಂದ ನೀವು ಸ್ಟ್ರೆಂತ್ ಟ್ರೈನಿಂಗು ಮಾಡ್ಬೋದು, ಮಸಲ್ ಬಿಲ್ಡಿಂಗಿಗೂ ಇದು ಹೆಲ್ಪ್ ಆಕೈತಿ. ಮೇನ್ ಫ್ಲೆಕ್ಸಿಬಿಲಿಟಿ, ನೀವು ಎಷ್ಟು ಇದನ್ನು ಯೂಸ್ ಮಾಡ್ತಿರಲ್ಲ, ಸೊ ನಿಮ್ಮ ಮಸಲ್ ಫುಲ್ ಫ್ರೀ ಆಕೈತಿ. ಸೊ ಬೆಟರ್ ಕ್ಯಾರಿ ಅ ರೆಸಿಸ್ಟೆನ್ಸ್ ಬ್ಯಾಂಡ್. ರೆಸಿಸ್ಟೆನ್ಸ್ ಬ್ಯಾಂಡಿಂದ ವರ್ಕೌಟ್ ಮಾಡಿದಾದ್ಮೇಲೆ ನಾನು ಡಂಬಲಿಂದ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಬೈಸೆಪ್ಸ್, ಆಮೇಲೆ ಶೋಲ್ಡರ್ ವರ್ಕೌಟ್ ಮಾಡಿದೆ. ಫಸ್ಟ್ ರೆಸಿಸ್ಟೆನ್ಸ್ ಬ್ಯಾಂಡಿಂದ ವರ್ಕೌಟ್ ಮಾಡಿದ್ರಿಂದ ಡಂಬಲ್ಸಿಂದ ವರ್ಕೌಟ್ ಮಾಡುವಾಗ ಇಂಟೆನ್ಸ್ ಅನ್ನಿಸ್ತು ಎಲ್ಲ ವರ್ಕೌಟ್. ಡೈಲಿ ಮಾಡುವಂಗೆ ಇವತ್ತು ಪುಷಪ್ಸ್ ಮಾಡಿದೆ. ಪುಷಪ್ಸ್ ಆರ್ ಮ್ಯಾಂಡೇಟ್ರಿ. ಇವತ್ತು ಸ್ಕ್ವಾಟ್ಸ್ ಮಾಡೋ ಮುಂದೆ ಬಾಡಿ ವೇಟ್ ಸ್ಕ್ವಾಟ್ಸ್ ಮಾಡಲಿಲ್ಲ, ಹೆಂಗಿದ್ರು ಡಂಬಲ್ ಇತ್ತು, ಡಂಬಲಿಂದ ಸ್ಕ್ವಾಟ್ಸ್ ಮಾಡಿದೆ. ಇಟ್ ವಾಸ್ ಸೋ ಸ್ಯಾಟಿಸ್ಫೈಯಿಂಗ್. ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸಿಂದ ನಂದು ವೇಟ್ ಜಾಸ್ತಿ ಆಗೈತಿ. ಸೊ ಅದರಿಂದ ಫೇಸ್ ಫ್ಯಾಟ್, ಬೆಲ್ಲಿ ಫ್ಯಾಟ್ ಭಾಳ ಎದ್ದು ಕಾಣತೈತಿ. ಸೊ ಅದರಿಂದ ನಾನು ಇವತ್ತು ಆ್ಯಬ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಸೊ ದ ಪೀಪಲ್ ಏನು ಹೇಳ್ತಾರೆ ಅಂತಂದ್ರೆ ಲೆಗ್ ಡೇ ಇದ್ದಾಗ ಲೆಗ್ ವರ್ಕೌಟ್ ಮಾಡೋದು ಭಾಳ ಕಷ್ಟ ಅಂತೇಳಿ. ಬಟ್ ಆ್ಯಬ್ಸ್ ವರ್ಕೌಟ್ ಮಾಡೋದು ಇನ್ನೂ ಕಷ್ಟ. ಅದು ವಿಪರೀತ ಪೇನ್ ಆಕೈತಿ. ವರ್ಕೌಟ್ ಎಲ್ಲ ಮುಗಿಸಿ ಪೊರ್ಕೆ ತೊಗೊಂಬಂದು ರೂಮೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಂಗೆ ಲಿಟ್ರಲಿ ಗೊತ್ತಾಗತ್ತಿಲ್ಲ ಡೈಲಿ ಹೆಂಗೆಷ್ಟು ಕಸ ಬರ್ತೈತೆ ರೂಮ್ ಒಳಗೆ. ಬಟ್ ಕಸ ಗುಡ್ಸಿದ್ಮೇಲೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಕೋಲ್ಡ್ ಶವರೆಲ್ಲ ಮುಗಿಸ್ಕೊಂಡು ರೂಮ್ ಒಳಗಿರೋ ದೇವ್ರಿಗೆ ಅಗರಬತ್ತಿ ಎಲ್ಲ ಬೆಳಗ್ಗೆ ನಮಸ್ಕಾರ ಮಾಡಿ ನನ್ನ ದೇವಸ್ಥಾನಕ್ಕೆ ಹೋದೆ. ಮತ್ತೇನೋ ಒಂದು ಡಿಫ್ರೆಂಟ್ ವೈಬ್ ಇತ್ತು ದೇವಸ್ಥಾನ ಒಳಗೆ. ನಾ ಹೋಗೋ ಮುಂದೆ ಮಂಗಳಾರತಿ ಆಗತ್ತಿತ್ತು. ಸೊ ನಮ್ಮ ಬಾಸಿಗೆ ಕೈ ಮುಗ್ಕೊಂಡು ಒಳಗೆ ಹೋದೆ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ. ಒಂಥರ ಮನಸ್ಸಿಗೆ ಫುಲ್ ಶಾಂತ ಆಗತ್ತಿತ್ತು. ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಯಾವ ನೆಗೆಟಿವ್ ಥಾಟ್ಸು ಬರತ್ತಿಲ್ಲ. ಸೊ ಎಲ್ಲೂ ಡಿಸ್ಟ್ರಾಕ್ಟ್ ಆಗತ್ತಿಲ್ಲ. ಸೊ ಅಲ್ಲೇ ಕೂತ್ಕೊಂಡು ನಾಮ ಜಪ ಮಾಡಿ ರೂಮಿಗೆ ಬಂದೆ. ರೂಮಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಇನ್ಸ್ಟಾಮಾರ್ಟ್ ಆರ್ಡರ್ಸ್ ಜಾಸ್ತಿ ಇರ್ತಾವೆ. ಸೊ ಫಸ್ಟ್ ಆರ್ಡರ್ ಇನ್ಸ್ಟಾಮಾರ್ಟ್ ಆರ್ಡರ್ ಅಸೈನ್ ಆಗಿತ್ತು. ಅದನ್ನು ತೊಗೊಂಡು ಒಂದು ಅಪಾರ್ಟ್ಮೆಂಟಿಗೆ ಹೋದೆ. ನನಗೆ ಸ್ವಿಮ್ಮಿಂಗ್ ಅಂದ್ರೆ ಭಾಳ ಇಷ್ಟ. ಸ್ವಿಮ್ಮಿಂಗ್ ಫೂಲ್ ನೋಡಿದಾಗೆಲ್ಲ ನನಗೆ ನನ್ನ ಚೈಲ್ಡ್ಹುಡ್ ಒಳಗೆ ನಾನು ಸ್ವಿಮ್ ಮಾಡಿದ್ದೆಲ್ಲ ನೆನಪು ಬರ್ತೈತಿ. ಸೊ ಅದನ್ನು ನೋಡ್ಕೊಂಡು ನಾನು ಆರ್ಡರ್ ಡೆಲಿವರಿ ಮಾಡಿ ನೆಕ್ಸ್ಟ್ ಆರ್ಡ್ರಿಗೆ ಹೋದೆ. ನೆಕ್ಸ್ಟ್ ಪಾಕ್ಶಾಲೆ ಒಳಗೆ ಆರ್ಡ್ರ್ ಅಸೈನ್ ಆಗಿತ್ತು. ಅಲ್ಲಿ ಎಂಟ್ರಿ ಮಾಡಿ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೋಗೋ ಮುಂದೆ ನಮ್ಮ ರಾಯರ ದೇವಸ್ಥಾನ ಮುಂದೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಇವತ್ತು. ಲಿಟ್ರಲಿ ಯಾವ ಗಾಡಿನೂ ಮೂವ್ ಆಗತ್ತಿರಲಿಲ್ಲ 4 ಡೈರೆಕ್ಷನ್ ಒಳಗೆ. ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸ್ ನನಗೆ ಈ ರೋಡ್ ಕ್ರಾಸ್ ಮಾಡೋದ್ರೊಳಗೆ ಹೋಯ್ತು. ನಂಗೆ ಕಸ್ಟಮರ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡತ್ತಿದ್ದ. ಟ್ರಾಫಿಕ್ ದಾಟ್ಕೊಂಬಂದು ಎಕ್ಸಾಕ್ಟ್ ರಾಯರ ದೇವಸ್ಥಾನ ಮುಂದೆ ಬಂದೆ. ಎಲ್ಲರೂ ಕೈ ಮುಗೀರಿ. ರಾಯರ್ ಕೈ ಮುಕ್ಕೊಂಡು ಆರ್ಡರ್ ಕೊಡಕ್ಕೆ ಹೋದೆ. ಆರ್ಡರ್ ಕೊಡೋ ಮುಂದೆ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಾತಿತ್ತು, ಏನು ತಿನ್ನೋಂಗೂ ಇರಲಿಲ್ಲ. ಸೊ ಐ ವೆಂಟ್ ಟು ಹ್ಯಾವ್ ಅ ಗ್ರೀನ್ ಟೀ. ಆರ್ಡ್ರ್ ಅಸೈನ್ ಆಗಿತ್ತು, ಅದನ್ನು ತೊಗೊಂಡು ಹೋದೆ. ನೋಡ್ರಿ ಇಲ್ಲಿ ಈ ಮನಿ ನಂಬರು 19, ಬಾಜು ಮನಿ ನಂಬರು 19. ಸೊ ಅದು ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಮನಿಗೆ ಹೋದೆ. ಅವ್ರು ನನಗೆ ಒಂದು ಬೈಸ್ಕೊಂಬಂದು ನೆಕ್ಸ್ಟ್ ಮನೆಗೆ ಆರ್ಡರ್ ಡೆಲಿವರಿ ಮಾಡಿದೆ. ರೂಮಿಗೆ ಬರೋಕೆ 3:30 ಆಗಿತ್ತು. ಹೊಟ್ಟೆ ಫುಲ್ ಹಸ್ತಿತ್ತು. ಇವತ್ತೇನು ಮಾಡ್ಕೊಂಡು ಅಂತೇಳಿ ಥಿಂಕ್ ಮಾಡತ್ತಿದ್ದೆ. ಚಪಾತಿ ಹಿಟ್ಟಿತ್ತು. ಓಕೆ ಲೆಟ್ಸ್ ಟ್ರೈ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೋಡಿರಿ ನನ್ನ ಚಪಾತಿ ಲಟ್ಸೋದೆ. ಎಲ್ಲ ಚಪಾತಿ ಅಮೀಬಾ ಶೇಪ್ ಒಳಗೆ ಆಗ್ಯಾವ, ಯಾರೂ ಬೈಬೇಡ್ರಿ. ನೆಕ್ಸ್ಟ್ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರಾಗ ಒಂದು ಚಪಾತಿ ಹಾರ್ಟ್ ಶೇಪ್ ಒಳಗಾಗಿತ್ತು. ಸೊ ಎಲ್ಲ ಚಪಾತಿ ಪ್ರಿಪೇರ್ ಮಾಡಿ ನಾನು ವೆಜಿಟೇಬಲ್ ಬುರ್ಜಿ ಪ್ರಿಪೇರ್ ಮಾಡಿ ಊಟ ಮಾಡಿದೆ. ಊಟ ಮಾಡಿ 1 ಅವರ್ ಮಲ್ಕೊಂಡೆ, ನಿದ್ದೆ ಇರಲಿಲ್ಲ. ನೆಕ್ಸ್ಟ್ 6:30ಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಆರ್ಡ್ರ್ ಒಂದು ಅಪಾರ್ಟ್ಮೆಂಟಿಗೆ ಬಂದಿತ್ತು. ಆ ಅಪಾರ್ಟ್ಮೆಂಟ್ ಒಳಗೆ ಹೆಂಗೆ ಅಂತಂತಂದ್ರೆ ನಾವು ಒಳಗೆ ಹೋಗ್ಬೇಕಂದ್ರೆ ಇನ್ನೊಬ್ಬ ಸೆಕ್ಯೂರಿಟಿ ಕರ್ಕೊಂಡು ಹೋಗ್ಬೇಕು. ಸೊ ಅವ್ರನ್ನ ಕರ್ಕೊಂಡೋಗಿ ಆರ್ಡ್ರ್ ಡೆಲಿವರ್ ಮಾಡ್ಕೊಂಬಂದೆ. ನೆಕ್ಸ್ಟ್ ನಂದನಾ ಪ್ಯಾಲೇಸ್ ಒಳಗೆ ಆರ್ಡ್ರ್ ಅಸೈನ್ ಆಗಿತ್ತು. ಅದನ್ನು ಪಿಕಪ್ ಮಾಡ್ಕೊಂಡು ಹೋಗೋ ಮುಂದೆ ನಮ್ಮ ಮನ್ಯಾಗ ಕಾಲ್ ಮಾಡಿದ್ರು, ನೀ ನಾಳೆ ಮಧ್ಯಾಹ್ನವರೆಗೂ ಏನು ತಿನ್ನಂಗಿಲ್ಲ, ಸೊ ಅದಕ್ಕೆ ಏನಾದರೂ ಜ್ಯೂಸ್ ಆದರೂ ಕುಡಿ ಅಂತೇಳಿ ಬೈಯಾತಿದ್ರು. ಮುಂದೆ ನಮ್ಮ ರಾಯರಿಗೆ ನಮಸ್ಕಾರ ಮಾಡಿ ಒಂದು ವಾಟರ್ ಮೆಲನ್ ಜ್ಯೂಸ್ ಕುಡ್ಕೊಂಡು PGಗೆ ಬಂದೆ. ಬಂದು ನಮ್ಮ ಚೋಟಕ್ಕೆ ಬಾಯ್ ಹೇಳಿ ರೂಮಿಗೆ ಹೋದೆ. ರೂಮಿಗೆ ಬಂದು ಫ್ರೆಶಪ್ ಆಗಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದೆ. ನಾನು ಎಡಿಟಿಂಗ್ ಈಗೀಗ ಸ್ಟಾರ್ಟ್ ಮಾಡೀನಿ. ನಂಗೆ ಎಡಿಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ರಾತ್ರಿ 2:30, 3ವರೆಗೂ ಟೈಮ್ ಹಿಡಿಯತೈತಿ. ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಭಾಳ ಹೊಲಸಾಗಿದ್ದು ವಾಷಿಂಗ್ ಮೆಷಿನ್ ಹಾಕ್ಬೇಕಂತೇಳಿ ಹೋದೆ.
ಸೊ ನನ್ನೆಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕೊಂಡ್ಬಂದೆ. ನನ್ನ ಎಡಿಟಿಂಗ್ ಒಳಗೆ ಏನರ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಫಾರ್ಗಿವ್ ಮಾಡಿರಿ. ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್. 31 ಆರ್ಡ್ರಿಗೆ ₹1,734 ಆಗಿತ್ತು. ಓಕೆ, ಐ ವಿಲ್ ಗೋ ಸ್ಲೀಪ್ ನೌ. ಸಿ ಯು ಟುಮಾರೋ ಗೈಸ್. ಗುಡ್ ನೈಟ್.